ಮಾತು ಮನುಷ್ಯ ಸಿಕ್ಕಂಬಿಟ್ಟು ಏನು ಮಾಡೋದು ಮನುಷ್ಯ ಇಡ್ಲಾಕೋಬೋದು ಹೊಳಿತಿರೋದೇ ಗೋವಿಂದ ಎಲ್ಲ ಮನ್ಸು ಹೋದಾಗ ಮತ್ತು ಗುಟ್ಟಿಂದೆ ಹೊಯ್ತಾರ ಇನ್ನೇ ಮಾಡ್ತಾರ. ಮಾನ್ಯ ರೈತ ಬಾಂಧವರೇ, ನಮ್ಮ ಯಳಂದೂರು ತಾಲ್ಲೂಕು ಚಾಮಲಾಪುರ ಗ್ರಾಮದಲ್ಲಿ ಸಿದ್ದಪ್ಪ ಸ್ವಾಮಿ ಸನ್ ಆಫ್ ಲೇಟ್ ಜಡೇಮಲ್ದೇವರು ಅಂತಕ್ಕಂಥವರ ಒಂದು ಹಸುವಿನ ಮೇಲೆ ಚಿರತೆ ರಾತ್ರಿ ದಾಳಿ ಮಾಡಿದೆ. ಹಾಗಾಗಿ ಈ ಹಿಂದೆ ಹಲವು ಬಾರಿ ಅರಣ್ಯ ಇಲಾಖೆಯವರಿಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಿರತೆ ಓಡಾಡ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ, ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಅಂತ ಗೊತ್ತಿದ್ರೂ ಕೂಡ ಗ್ರಾಮಗಳಿಗೆ ಬಂದು ಮಾಹಿತಿ ಕೊಡೋದಾಗಲಿ ಅಥವಾ ಚಿರತೆಯನ್ನು ಹಿಡಿದು ತಗೊಂಡೋಗಿ ಅವುಗಳನ್ನ ಕಾಡಿಗೆ ಬಿಡ್ತಕ್ಕಂಥ ಕೆಲಸನಾಗಲಿ ಮಾಡಿಲ್ಲ. ಈಗಾಗಲೇ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲ ಭಯಭೀತರಾಗಿದ್ದಾರೆ ರೈತರು. ಜಮೀನುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ರಾತ್ರಿ ನೋಡಿ ನಮ್ಮ ಚಾಮಲಾಪುರ ಗ್ರಾಮದಲ್ಲಿ ಸಿದ್ದಪ್ಪ ಸ್ವಾಮಿ ಅಂತಕ್ಕಂಥ ಹಸುನ ಈ ರೀತಿಯಾಗಿ ರಾತ್ರಿ ಬಂದು ದಾಳಿ ಮಾಡಿ ಒಂದು ಹೆಂಗರುನ ಅದು ಇನ್ನೇನು ಫಲ ಆಗಬೇಕು ಅಂತ ಒಂದು ಸನ್ನಿವೇಶದಲ್ಲಿರ್ತಕ್ಕಂಥ ಕರುನ ರಾತ್ರಿ ತಿಂದು ಸಾಯಿಸಿದೆ. ಹಾಗಾಗಿ ಇನ್ನು ಮುಂದೆ ಆದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಗ್ರಾಮಗಳಿಗೆ ರೈತರಿಗೆ ಯಾವುದೇ ಅನಾನುಕೂಲ ಆಗದಿದ್ದ ರೀತಿ ಜಮೀನುಗಳಿಗೆ ಹೋಗೋದಕ್ಕಾಗಲಿ ಅಥವಾ ಅವರು ಹೈನುಗಾರಿಕೆ ಅಥವಾ ಜಾನುವಾರುಗಳಿಗೆ ತೊಂದರೆ ಆಗದಿದ್ದ ರೀತಿ ಕಾಡು ಪ್ರಾಣಿಗಳನ್ನ ಹಿಡಿದು ತಗೊಂಡೋಗಿ ಕಾಡಿಗೆ ಬಿಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತೀವಿ. ಹಾಗಾಗಿ ಸರ್ಕಾರದ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನು ಈಗಾಗಲೇ ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಗಮನಕ್ಕೆ ತಂದಿದ್ರೂ ಕೂಡ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಳದೆ ಈ ರೀತಿಯ ಘಟನೆಗಳು ಆವಾಗ ಮರುಕಳಿಸ್ತಾ ಇದೆ. ಇನ್ನು ಮುಂದೆ ಈ ರೀತಿ ಆಗದಿದ್ದ ರೀತಿ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರದವರು ಕ್ರಮ ಕೈಗೊಂಡು ರೈತರಿಗೆ ಏನು ಈ ಹಸು ಸತ್ತಿದೆ ಅಥವಾ ಚಿರತೆ ದಾಳಿಯಿಂದ ಏನು ಅನಾಹುತ ಆಗಿದೆ ಅನ್ನೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಹಣಕಾಸಿನ ನೆರವನ್ನು ನೀಡಬೇಕಾಗಿ ಈ ಮೂಲಕ ನಾನು ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡ್ತೀನಿ. ಏನು ಬಂದು ಈಗ ಸ್ಥಳ ಮಹಜೂರು ಮಾಡಿ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮವನ್ನು ಕೈಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರ್ಥಿಕ ಸಹಾಯವನ್ನು ಮಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.